ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 9 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 22. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. 3 ಅಂಕಗಳನ್ನ ಹೊಂದಿದೆ. ಮೊದಲನೆಯದು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಏನನ್ನ ಕೊಡ್ತಾ ಇದೆ? ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತಾ ಇದೆ. ನೋಡೋಣ. ಪ್ರತಿವರ್ತಕದಲ್ಲಿ ಒಂದು ಕ್ಯಾಲ್ಸಿಯಂ ಇದೆ, ಉತ್ಪನ್ನದಲ್ಲಿ ಕೂಡ ಒಂದು ಕ್ಯಾಲ್ಸಿಯಂ ಇದೆ. ಕಾರ್ಬನ್ ಪ್ರತಿವರ್ತಕದಲ್ಲಿ ಒಂದಿದೆ, ಉತ್ಪನ್ನದಲ್ಲಿ ಕೂಡ ಒಂದಿದೆ. ಆಕ್ಸಿಜನ್ ಪ್ರತಿವರ್ತಕದಲ್ಲಿ 3 ಇದೆ, ಉತ್ಪನ್ನದಲ್ಲಿ 1 + 2 3 ಇದೆ. ಹಾಗಾಗಿ ಇದು ಆಲ್ರೆಡಿ ಸರಿದೂಗಿಸಿದ ಸಮೀಕರಣ ಇದೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಅನ್ನ H2 ಅಂತ ಬರಿಬೇಕು, ಕ್ಲೋರಿನ್ ಅನ್ನ Cl2 ಅಂತ ಬರಿಬೇಕು. ಇವೆರಡು ಸೇರಿ ಹೈಡ್ರೋಜನ್ ಕ್ಲೋರೈಡ್ ಅನ್ನ ಕೊಡ್ತಾ ಇವೆ. ಈಗ ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 2 ಇದೆ, ಉತ್ಪನ್ನದಲ್ಲಿ ಒಂದೇ ಇದೆ. ನಾನು ಇಲ್ಲಿ 2 ಅಂತ ಬರೀಲಿಕ್ಕೆ ಬರುವುದಿಲ್ಲ, ಇದು ತಪ್ಪಾಗ್ತದೆ. ಇಲ್ಲಿ ಬರಿಬೇಕು, ಇಲ್ಲಿ 2 HCl ಅಂತಾನೆ ಬರಿಬೇಕು. ಯಾಕಂದ್ರೆ ನಾನು H2Cl ಅಂತ ಬರೆದು ಬಿಟ್ರೆ ಅದು ಬೇರೆ ಕಂಪೌಂಡ್, ರಾಂಗ್ ಕಂಪೌಂಡ್ ಆಗಿರ್ತದೆ, HCl ಆಗಿರುವುದೇ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ನಾ ಬರೆದ್ರೆ ಅರ್ಥ ಏನಾಗುತ್ತೆ? HCl ನ 2 ಅಣು ಅಥವಾ 2 ಮೂಲ್ ಅಂತ ಹೇಳ್ತೀವಿ. ನಮಗ್ ಮೂಲ್ ಬಂದಿಲ್ಲ ಅಲ್ಲ ಕಾನ್ಸೆಪ್ಟ್, ಹಾಗಾಗಿ 2 ಅಣು ಅಂತ ಇಟ್ಕೊಳ್ಳೋಣ. HCl ನ 2 ಅಣು ಅಥವಾ 2 ಮೂಲ್ ಇದೆ ಅನ್ನೋದು ಅರ್ಥ. ಇಲ್ಲಿ 2 ಹೈಡ್ರೋಜನ್ ಆಯ್ತು. Cl 2 ಇದೆ, ಇಲ್ಲಿ ಕೂಡ Cl 2 ಇದೆ. ಸರಿದೂಗಿಸಾಯ್ತು. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ HCl, ಹೈಡ್ರೋಕ್ಲೋರಿಕ್ ಆಮ್ಲ HCl ಏನನ್ನ ಕೊಡ್ತದೆ? MgCl2 ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ H2 ಅನಿಲ. ಈಗ ಮ್ಯಾಗ್ನೀಷಿಯಂ ಪ್ರತಿವರ್ತಕದಲ್ಲಿ ಒಂದಿದೆ, ಉತ್ಪನ್ನದಲ್ಲಿ ಒಂದಿದೆ. ಹೈಡ್ರೋಜನ್ ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ. ಹಾಗಿದ್ರೆ ನಾ ಏನ್ ಮಾಡ್ಬೇಕು? 2 HCl. ಮೊದಲು Cl ಆದ್ಮೇಲೆ H ಅನ್ನ ಮಾಡ್ಕೊಂಡ್ರೆ ಬೇರೆ ರಿಯಾಕ್ಷನ್ ಇರೋದಕ್ಕೆ ನಿಮ್ಗೆ ಸುಲಭ ಆಗುತ್ತೆ. ಈಗ ನೋಡಿ, 2 ಹೈಡ್ರೋಜನ್ ಇದೆ, ಇಲ್ಲಿ 2 ಹೈಡ್ರೋಜನ್. ಕ್ಲೋರಿನ್ ಕೂಡ 2 ಇದೆ, ಇಲ್ಲಿ ಕೂಡ ಕ್ಲೋರಿನ್ 2 ಇದೆ. ಇದು ಕೂಡ ಸರಿದೂಗಿಸಲ್ಪಟ್ಟಿದೆ. CaCO3 gives CO plus CO2 ಎರಡನೇದು. H2 plus Cl2 gives 2HCl ಮೂರನೇದು. Mg plus 2HCl gives MgCl2 plus H2. Thank you.